ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಒಂದು ಥರ ಸಾರು ಬಡಿಸ್ತಾಯಿದ್ರು. ತುಂಬ ರುಚಿಯಾಗಿರ್ತದೆ ಅದು. ಹಸಿವು ಹೊಟ್ಟೆಗೆ ಈ ಸಾರು ಸಿಕ್ಕಿದರೆ ಅಮೃತದಷ್ಟು ರುಚಿಯಾಗ್ತಿತ್ತು. ಅದು ಹೇಗೆ ಮಾಡೋದು ತಿಳ್ಕೊಳ್ಳುವ. ಇಲ್ಲಿ ನಾನು 4 ಚಮಚ ಆಗುವಷ್ಟು ತೊಗರಿಬೇಳೆ ತಗೊಂಡಿದ್ದೇನೆ. ಇದಕ್ಕಿಂತ ಜಾಸ್ತಿ ಹಾಕೋದು ಬೇಡ. ಒಂದು ಹಸಿಮೆಣಸಿನಕಾಯಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಇನ್ನು ನಿಮಗೆ ಯಾವ ತರಕಾರಿ ಬೇಕು ನೋಡಿ ಆ ತರಕಾರಿ ಹಾಕ್ಕೊಳ್ಬೋದು. ನಾನಿವತ್ತಿಲ್ಲಿ ಬಸಳೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚುವಷ್ಟು ನೀರು ಹಾಕಿ ಒಂದು 4 ವಿಜಿಲ್ ಕೂಗಿಸ್ಕೊಳ್ಬೇಕು. ನೀವು ಪಾತ್ರೆಯಲ್ಲಿ ಬೇಕಾದರೂ ಹಾಗೆ ಬೇಯಿಸ್ಕೊಳ್ಬೋದು. ಆಯಿತಾ, ಇದನ್ನು ನಾನಿಲ್ಲಿ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ನೋಡಿ, ಇದೀಗ ಆಗಿದೆ, ಚಂದ ಬೆಂದಿದೆ ಇದು. ಈ ಬೇಳೆ ಉಂಟಲ್ಲ, ಕಟ್ಟೆಲ್ಲ ಬಿಡುವಷ್ಟು ತುಂಬ ಬೇಯೋದು ಬೇಡ, ಸ್ವಲ್ಪ ಬೆಂದರೆ ಸಾಕು ಅಷ್ಟೇ. ಈ ಥರ ಬೇಳೆ ನಮಗೆ ಸಿಗಬೇಕು ಬಾಯಿಗೆ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇನ್ನಿದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರ ನೋಡಿಕೊಂಡು ಮೆಣಸಿನ ಹುಡಿ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ 1 ಚಮಚ ಆಗುವಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಳ್ಬೇಕು. ಇದೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗುವ ಥರ ಚಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು. ನೋಡಿ, ಇದು ಚಂದ ಕುದೀತಾ ಉಂಟಲ್ಲ ಈಗ. ಇನ್ನಿದಕ್ಕೆ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಅಷ್ಟೇ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ತುಂಬ ಚಂದ ಇರ್ತದೆ ಪರಿಮಳ. ಇನ್ನು ನೋಡಿ, ಬಿಸಿ ಬಿಸಿ ಅನ್ನ ಜೊತೆ ಈ ಸಾರನ್ನು ಹಾಕಿ ಊಟ ಮಾಡೋದು ಅಷ್ಟೇ. ನಿಮಗೆ ಯಾರಿಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗ್ತಿತ್ತು ಅಂತ ಹೇಳಿ. ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ, ಆದರೂ ಇದು ತುಂಬ ರುಚಿ ಇರ್ತದೆ. ಯಾಕಂದರೆ ಇದು ನಾವು ತುಂಬ ಹಸಿವಿರುವಾಗ ನಮಗೆ ಸಿಗ್ತಾ ಇದ್ದಂತಹ ಸಾರು, ಅದಕ್ಕೋಸ್ಕರ. ಈ ರೆಸಿಪಿ ನಿಮ್ಮ ಬಾಲ್ಯವನ್ನು ನೆನಪಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.